ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಕ್ಫ್ ವಿಚಾರವಾಗಿ ಜಟಾಪಟಿ ಆಗ್ತಾ ಇದೆ. ಅನ್ವರ್ ಮಾಣಿಪ್ಪಾಡಿ ವರದಿಯೇ ಇದೀಗ ಬಿಜೆಪಿಗೆ ಪ್ರಬಲ ಅಸ್ತ್ರ. ಅವತ್ತು ಅನ್ವರ್ ಕೊಟ್ಟಂತಹ ವರದಿಯನ್ನ ಯಾಕೆ ಕಾಂಗ್ರೆಸ್ನವರು ಅನುಷ್ಠಾನಗೊಳಿಸಲಿಲ್ಲ ಅನ್ನೋ ಪ್ರಶ್ನೆ. ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ನಾಯಕರು ರೆಡಿ ಆಗಿದ್ದಾರೆ. ಸದನದಲ್ಲಿ ಉತ್ತರ ಸಿಗದೇ ಇದ್ರೆ ಹೊರಗಡೆ ಹೋರಾಟಕ್ಕೂ ಕೂಡ ಕಮಲ ಪಡೆ ಸದ್ಯಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದೆ. ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಮುಂದಿಟ್ಟುಕೊಂಡು ಹೋರಾಟ ನಡೆಸೋದಕ್ಕೆ ಬಿಜೆಪಿ ನಾಯಕರು ಸದ್ಯಕ್ಕೆ ರೆಡಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಅನ್ವರ್ ಮಾಣಿಪ್ಪಾಡಿ ಅವರು ಕೊಟ್ಟಂತಹ ಹಿಂದಿನ ಸ್ಟೇಟ್ಮೆಂಟ್ ನಲ್ಲಿ ಬಿಜೆಪಿ ನಾಯಕರ ಹೆಸರಿತ್ತು ಅಂತ ಕಾಂಗ್ರೆಸ್ನವರು ಆ ವಿಡಿಯೋವನ್ನ ಬಿಡುಗಡೆಗೊಳಿಸ್ತಾರೆ. ಆದ್ರೆ ಈಗ ನೋಡಿದ್ರೆ ಅನ್ವರ್ ಮಾಣಿಪ್ಪಾಡಿ ಅವರು ಬಿಜೆಪಿ ನಾಯಕರು ಸೀನಲ್ಲೇ ಇರಲಿಲ್ಲ, ಎಲ್ಲಾ ಕಾಂಗ್ರೆಸ್ ನಾಯಕರು ಅಂತಿದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಹೇಗೆ ಅಸ್ತ್ರವಾಗಿ ಸಿಕ್ಕಿದೆ? ನಿಜಕ್ಕೂ ಸಭಾ ಎಲ್ಲೋ ಒಂದ್ ಕಡೆ 2011-12ನೇ ಸಾಲಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಡಿ.ವಿ. ಸದಾನಂದ ಗೌಡರ ನೇತೃತ್ವದ ಸರ್ಕಾರ ಇತ್ತು. ಆಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಅನ್ವರ್ ಮಾಣಿಪ್ಪಾಡಿ ಸಮಿತಿಯನ್ನ ರಚನೆ ಮಾಡಿದ್ರು. ಅನ್ವರ್ ಮಾಣಿಪ್ಪಾಡಿ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ಕೊಟ್ಟಂತ ವರದಿ 2012-13ನೇ ಸಾಲಿನಲ್ಲಿ ಅವತ್ತು ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಅದನ್ನು ನೇರವಾಗಿ ಲೋಕಾಯುಕ್ತರಿಗೆ ವರ್ಗಾವಣೆ ಮಾಡಿದ್ರು. ಅಷ್ಟರಲ್ಲಿ ಆಲ್ರೆಡಿ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಎದುರಾದಂತಹ ಹಿನ್ನೆಲೆಯಲ್ಲಿ 2013ರಲ್ಲಿ ಅಧಿಕೃತವಾಗಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ವರ್ ಮಾಣಿಪ್ಪಾಡಿ ಕೊಟ್ಟಂತ ವಕ್ಫ್ ವರದಿ ಇದೆ ಅದನ್ನ ಯಥಾವತ್ತಾಗಿ ಹಾಗೆಯೇ ಆ ಪಕ್ಕಕ್ಕೆ ಎತ್ತಿಟ್ಟಿತ್ತು. ಯಾಕೆ ಅಂದ್ರೆ ನೇರವಾಗಿ ರಾಜ್ಯದಲ್ಲಿ ಇದ್ದಂತ ಕಾಂಗ್ರೆಸ್ ನಾಯಕರು, ಅದು ಮಾಜಿ ಸಚಿವರು ದಿವಂಗತ ಕಮರುಲ್ಲಾ ಇಸ್ಲಾಂ ಆಗಿರಬಹುದು, ನೇರವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ಒಂದಷ್ಟು ಶಾಸಕರಾಗಿರಬಹುದು, ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡಂತ ಹಿನ್ನೆಲೆಯಲ್ಲಿ ಒತ್ತುವರಿ ಸೇರಿದಂತೆ ನೇರವಾಗಿ ರಾಜ್ಯದಲ್ಲಿ ವಕ್ಫ್ ಖಾತೆ ವಕ್ಫ್ ಇಲಾಖೆಗೆ ಸಂಬಂಧಪಟ್ಟಂತ ವಕ್ಫ್ ಆಸ್ತಿಗಳು ಏನಿದೆ ಅಲ್ಲಿ ವಕ್ಫ್ ಮಂಡಳಿ ನಡೆದುಕೊಂಡಂತ ರೀತಿ ವಕ್ಫ್ ಆಸ್ತಿ ವಿವಾದ ಯಾವುದು ಕೂಡ ಮುನ್ನೆಲೆಗೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ 2013ರಿಂದ 2018 ತನಕ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೋಡ್ಕೊಂಡಿದೆ. ಆದ ಬಳಿಕ 2018ರಲ್ಲಿ ನಡೆದಂತ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಅದಾದ್ಮೇಲೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ, ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಈಗ 2023ರಲ್ಲಿ ನಡೆದಂತ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ನೇರವಾಗಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಈಗ ಮತ್ತೆ ಇದನ್ನ ನಾವು ಮುನ್ನಡೆಗೆ ತರ್ತಾ ಕಾಂಗ್ರೆಸ್ ನಾಯಕರು ಅಂದು ಮಾಡಿರೋ ಅಂತ ತಪ್ಪನ್ನ ಇವತ್ತು ಪರಿಗಣನೆಗೆ ತೆಗೆದುಕೊಂಡು ಅದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳಿಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಹೀಗಾಗಿ ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.